ಎಚ್ ಕೆ ಪಾಟೀಲ್ ಅವರ ಆಗಮನವನ್ನ ಇಡೀ ರೈತರು ಕಾಯ್ತಾ ಇದ್ರು. ಯಾಕೆ ಅಂದ್ರೆ ಎಚ್ ಕೆ ಪಾಟೀಲ್ರು ಸರ್ಕಾರದಿಂದ ಏನು ಸಂದೇಶ ತೆಗೆದುಕೊಂಡು ಬಂದಿದ್ದಾರೆ, ನಿಜಕ್ಕೂ ರೈತರಿಗೆ ಅನುಕೂಲವಾಗುವಂತ ಸಂದೇಶವನ್ನ ತೆಗೆದುಕೊಂಡು ಬಂದಿದ್ದಾರಾ? ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ರೈತರು ಬಯಸ್ತಾ ಇದ್ದದ್ದು 3,500 ರೂಪಾಯಿ ಕೊಡಬೇಕು ಅಂತ. ಆ 3,500 ರೂಪಾಯಿ ಕೊಡಿಸ್ತೀವಿ ಕಾರ್ಖಾನೆ ಮಾಲೀಕರಿಂದ ಅಂತ ಸಂದೇಶ ಹೊತ್ಕೊಂಡು ಬಂದಿದ್ದಾರಾ ಎಚ್ ಕೆ ಪಾಟೀಲ್ರು ಅಂತ ಇಡೀ ರೈತ ಸಮೂಹ ಬೆಳಿಗ್ಗೆಯಿಂದ ಕಾಯ್ತಾ ಇದ್ರು. ಆದರೆ ಎಚ್ ಕೆ ಪಾಟೀಲ್ರು ಏನು ಹೇಳಲಿಲ್ಲ. ಎಚ್ ಕೆ ಪಾಟೀಲ್ ಅವರು ಬಂದು ಹೇಳಿದ್ದಿಷ್ಟೇ. ಅವ್ರಿಗೆ ಗೊತ್ತಿತ್ತು 7ನೇ ತಾರೀಕು ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾರೆ ಅಂತ. ಅವ್ರಿಗೆ ಗೊತ್ತಿತ್ತು 7ನೇ ತಾರೀಕು ಇಡೀ ಹೆದ್ದಾರಿಗಳನ್ನ ಬಂದ್ ಮಾಡ್ತಾರೆ ಅಂತ. ಅವ್ರಿಗೆ ಗೊತ್ತಿತ್ತು 7ನೇ ತಾರೀಕು ಇಡೀ ರಾಜ್ಯಾದ್ಯಂತ ಅತಿ ದೊಡ್ಡ ಉಗ್ರ ಪ್ರತಿಭಟನೆ ನಡೆಯುತ್ತೆ ಅಂತ. ಕೇವಲ ಸಮಯ ಖರೀದಿ ಮಾಡೋದಕ್ಕೆ ಎಚ್ ಕೆ ಪಾಟೀಲ್ರು ಬಂದು ಅವ್ರು ಭಾಷಣ ಶುರು ಮಾಡಿದ್ರು. ನೋಡಿ, 6ನೇ ತಾರೀಕು ನೀವು ಬರಬೇಕು ರೈತರ 10 ಜನ, ಅವಾಗ ಮುಖ್ಯಮಂತ್ರಿಗಳ ಜೊತೆ ಮಾತಾಡಬೇಕು. ಮತ್ತೆ 7ನೇ ತಾರೀಕು ಕಾರ್ಖಾನೆಯವರು ಬರ್ತಾರೆ. ಆಮೇಲೆ 8ನೇ ತಾರೀಕು SP ಮತ್ತೆ DC ಅವ್ರ ಜೊತೆ ಸಮಾಲೋಚನೆ ಮಾಡ್ತೀವಿ ಅಂತ ಹೇಳಿ ಕೇವಲ ಸಮಯ ಖರೀದಿ ಮಾಡೋಕೆ ಬಂದ್ರೆ ಹೊರತು ಅವರಿಂದ ಯಾವ ಪರಿಹಾರ, ಯಾವುದೇ ರೀತಿಯಾದಂತಹ ಬೆಲೆ ನಿಗದಿಯ ಮಾತುಗಳು ಬರಲಿಲ್ಲ.